ಒಂದೊಮ್ಮೆಗೆ ಮನೆಯನ್ನು ಸ್ವರ್ಗ ಮಾಡೋದು ಹೇಗೆ ಅಂತೆ ಕಬೀರ್ ದಾಸರ ಕತೆ. ಅಲ್ಲಿ ಒಬ್ಬ ಅವರ ಶಿಷ್ಯ ಇದ್ದಾನೆ. ಅವನ ಹೆಂಡತಿ ಸ್ವಲ್ಪ ಸಿಟ್ಟುಗಾರ್ತಿ. ಕಬೀರ್ ದಾಸರ ಹೆಂಡತಿ ಯಾವಾಗಲೂ ಭಜನೆ ಪಾಡಿಕೊಂಡು ಅವರ ಏನು ಹೇಳ್ತಾರೆ ಅದನ್ನು ಪಾಲಿಸುವವಳು. ಇಲ್ಲಿಗ ಅವರ ಶಿಷ್ಯ ಹೇಳ್ತಾರೆ, ನಿಮ್ಮ ಮನೆಗೆ ಬಂದಾಗ ಸ್ವರ್ಗದ ದೃಶ್ಯ ಕಾಣ್ತೇನೆ ಗುರುಗಳೇ, ಆದರೆ ನಮ್ಮ ಮನೆಯನ್ನು ಸ್ವರ್ಗ ಹೆಂಗೆ ಮಾಡೋದು ಅಂತ. ಅದಕ್ಕೊಂದು ದಾರಿ ಹೇಳ್ತೇನೆ, ನಾನು ಹೇಳಿದಾಗೆ ಕೇಳಿದರೆ ನಿನ್ನ ಮನೆ ಕೂಡ ಸ್ವರ್ಗ ಆಗ್ತದೆ ಅಂತೆ ಗುರುಗಳೇ ಹೇಳ್ತಾರೆ. ಆಯ್ತು ಏನೋಣ, ನನ್ನ ಮನೆಯಲ್ಲಿ ಪ್ರಾಕ್ಟಿಕಲ್ ತೋರಿಸ್ತೇನೆ ಅಂತ ಕರೆದ್ರು. ಯಾರೋ ಮೂಲ್ಚಂದ್ರನ್ನ, ಅವನ ಹೆಸರು ಮೂಲ್ಚಂದ, ಕಬೀರದಾಸರ ಶಿಷ್ಯ. ಹೆಂಡತಿಯನ್ನು ಕರೆದ್ರು, ಬಾರೆಯಲ್ಲಿ ಸ್ವಲ್ಪ ಮಣ್ಣು ತಾ ಅಂತ ಹೇಳಿದ್ರು, ತಂದ್ಲು. ಇದನ್ನು ತುಪ್ಪದಲ್ಲಿ ಅದ್ದು ಅಂತ ಹೇಳಿದರು, ಅದ್ದಿದ್ಳು. ಉಂಡೆ ಮಾಡು ಅಂತ ಹೇಳಿದರು, ಮಾಡಿದ್ಲು. ಈಗ ಇದನ್ನು ಎಣ್ಣೆಯಲ್ಲಿ ಬೇಯಿಸಿಕೊಡು ಅಂತ ಹೇಳಿದ್ರು, ಬೇಯಿಸಿ ಮೇಜಿನ ಮೇಲೆ ಇಟ್ಟರು. ಇಷ್ಟನ್ನು ನಿನ್ನ ಮನೆಯಲ್ಲಿ ಹೋಗಿ ಮಾಡಬೇಕು ಅಂತ. ಮೂಲ್ಚಂದ ಹೋದ, ಬಾರೆಯಲ್ಲಿ ಅಂತ ಕರೆದ, ಕಾಲಿನ ಮೇಲೆ ಕಾಲು ಹಾಕಿ ಪೇಪರ್ ಓದ್ತಾ ಇದ್ದಾಳೆ. ಗೊರ್ರ ಮಾಡಿದ್ರು, ಬಾಯಿಲಿ ಅಂತ ಹೇಳಿದ್ರು, ಸ್ವಲ್ಪ ಮಣ್ಣು ತಾ ಅಂತ ಹೇಳಿದ್ರು. ಮಣ್ಣು ತಂದಿಟ್ಲು. ಏನು ಮಾಡಬೇಕು, ಮಣ್ಣಲ್ಲಿ ತುಪ್ಪದಲ್ಲಿ ಅದ್ದಿ ಉಂಡೆ ಮಾಡಿ ಬೇಯಿಸ್ಕೊಡ್ಬೇಕು. ನಿನ್ನ ಗುರು ಹುಚ್ಚ ನೀನು ಹುಚ್ಚ ಅಂತ ಕಪಾಲಕ್ಕೆ 2 ಬಾರಿಸಿ ಬಿಟ್ಲಂತೆ. ಅವನು 4 ಬಾರಿಸಿಬಿಟ್ಟ. ಒಂದಷ್ಟು ಗಲಾಟೆನೇ ಇತ್ತು. ಈಗ ಗುರುಗಳಲ್ಲಿ ತಿರುಗಾಟಕ್ಕೆ ಬರುವಾಗ ಗಂಡ ಹೆಂಡತಿ ಜಗಳಿಯಲ್ಲಿ ಕೂಗ್ತಾ ಇದ್ದಾರೆ. ಅಲ್ಲಯ್ಯ ಮೂಲ್ಚಂದ್, ಮನೆಯನ್ನು ನೀನು ಸ್ವರ್ಗ ಮಾಡಲಿಕ್ಕೆ ಹೊರಟಿದ್ದೀಗ ನರಕದಾಗೆ ಕಾಣ್ತೀವಿ, ಏನು ಕತೆ ಇದು? ಅಲ್ಲ ಸ್ವಾಮಿ, ನಿಮ್ಮ ಪ್ರಯೋಗವನ್ನು ನಾನು ನನ್ನ ಮನೆಯಲ್ಲಿ ಪ್ರಯೋಗ ಮಾಡಲಿಕ್ಕೆ ಹೋದೆ, ಅದು ಪ್ರಯೋಗ ಫೈಲಾಯಿತು ಅಂತ ಹೇಳ್ತಾ. ಹಂಗಲ್ಲಪ್ಪ, ಹೆಂಡ್ತಿ ಅಂದರೆ ನಿನ್ನ ಆಟದ ಗೊಂಬೆ ಅಲ್ಲ, ಅದೊಂದು ವಸ್ತು ಅಲ್ಲ, ಅದು ನಿನ್ನ ಆಗಿರುವಂಥ ಒಂದು ಜೀವ. ಆದ ಕಾರಣ ಅದರ ಮನಸ್ಸನ್ನು ಮೊದಲು ಹರಿಯಬೇಕು. ನೀನು ಗಂಡನಾದವನು ನಿನ್ನ ಸತ್ಯಾಸತ್ಯತೆಯನ್ನು ಹೆಂಡತಿಯ ಮನಸ್ಸೇ ಒಳಗೆ ಹೋಗುವಾಗ ಮಾಡಬೇಕು. ಕನಸಿನಲ್ಲಿ ಕೂಡ ನಿನ್ನಲ್ಲಿ ಅವನಿಗೆ ಯಾವುದೇ ದೋಷವನ್ನು ಹುಡುಕತಕ್ಕಂಥ ಸ್ಥಿತಿ ನಿರ್ಮಾಣ ಆಗಬಾರ್ದು. 24 ಗಂಟೆಯಲ್ಲಿ ಯಾವುದೇ ಕ್ಷಣದಲ್ಲಿ ಕೂಡ ನೀನು ಕಂಡಾಗ ದೇವರಾಗಿ ಅವಳಿಗೆ ಕಾಣಬೇಕು, ಅವರಲ್ಲಿ ದೇವತ್ವವನ್ನು ನೀನು ಕಾಣಬೇಕು. ಅದು ಮಾಡಿದಾಗ ಮಾತ್ರ ಇಂಥ ಪ್ರಯೋಗ ನಡೆಯುವುದು. ಮನೆಯಲ್ಲಿ ಸ್ವರ್ಗವನ್ನು ಕಾಣಲಿಕ್ಕೆ ಸಾಧ್ಯತೆ ಉಂಟು. ನೀವು ಗಂಡಸರೆಲ್ಲ ಹೆಂಡತಿ ಅಂದರೆ ನಮ್ಮ ಆಟದ ಬೊಂಬೆ, ನಾನು ಹೇಳಿದಾಗ ಕೂರು ಅಂದರೆ ಕೂರಬೇಕು, ಬಾರೆಂದರೆ ಬಾಬೇಕು, ಹೋಗಿ ಅಂದರೆ ಹೋಗಬೇಕು, ನಿಲ್ಲೆಂದರೆ ನಿಲ್ಲಬೇಕು ಎಂಬ ಭಾವನೆ ಇದೆ. ಅದರಿಂದ ಸ್ವಲ್ಪ ಹೊರಗೆ ಬರಬೇಕು. ನೀವು ಅವರು ಅನ್ಯೋನ್ಯತೆಯಿಂದ ಇದ್ದಾಗ, ಅವಳು ಹಾಗೆ ನಿನ್ನನ್ನು ದೇವರಾಗಿ ಕಂಡಾಗ, ನಿನ್ನಲ್ಲಿ ಯಾವುದೇ ದ್ವೇಷ ಇಲ್ಲದಾಗ, ಅವಳಲ್ಲಿ ನೀನು ದ್ವೇಷವನ್ನು ಕಾಣಿದಾಗ ಅಂತಹ ಮನೆ ಸ್ವರ್ಗ ಆಗಲಿಕ್ಕೆ ಸಾಧ್ಯತೆ ಇದೆ ಅಂತ ಕಬೀರ್ ದಾಸರು ಹೇಳ್ತಾರಂತೆ. ಆ ನಿಟ್ಟಿನಲ್ಲಿ ನಮ್ಮ ಬದುಕಿನಲ್ಲಿ ಅನೇಕ ಉದಾಹರಣೆಗಳು ಎಲ್ಲ ಗ್ರಂಥಗಳಲ್ಲಿ ಎಲ್ಲ ಯುಗಗಳಲ್ಲಿ ಬರ್ತದೆ.